ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ಕೋವಿಡ್ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಮತ್ತೆ ಜೊತೆಗೇನೆ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿದ್ದು, ಕೊರೋನಾ ಸಂಕಷ್ಟದ ದಿನಗಳಲ್ಲಿ ಬಿಬಿಎಂಪಿ ತರಿಸಿದ್ದ ವಾಹನಗಳು ಮೂಲೆ ಗುಂಪಾಗ್ತಾ ಇರೋದು ದುರದೃಷ್ಟಕರ ಸಂಗತಿ. ಕೋಟಿ ಕೊಟ್ಟು ತರಿಸಿದ್ದಂತಹ ಔಷಧಿ ಸಿಂಪಡಿಸುವ ವಾಹನಗಳು ಅಲ್ಲೇ ತುಕ್ಕಿಡಿತಾ ಇದೆ. ಬಿಬಿಎಂಪಿ ಆವರಣದಲ್ಲೇ ಕೋಟಿ ಇನ್ವೆಸ್ಟ್ ಮಾಡಿದ್ದ ವೆಹಿಕಲ್ಗಳು ತುಕ್ಕಿಡಿತಾ ಇದೆ. ಔಷಧಿ ಸಿಂಪಡಣೆ ವಾಹನಗಳು ಮೂಲೆ ಗುಂಪಾಗಿದೆ. ಬಟ್ ಈಗ ಕೊರೋನಾ ಕೇಸ್ಗಳು ಆಕ್ಟಿವ್ ಆಗ್ತಾ ಇದ್ರು, ಬೇರೆ ಇಲಾಖೆಗಳೆಲ್ಲ ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾ ಇದ್ರು. ಬಿಬಿಎಂಪಿ ಮಾತ್ರ ಗರ ಬಡದಂತೆ ಕೂತ್ಕೊಂಡಿದೆ. ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದ್ರು, ವಾಹನ ಬಳಕೆಗೆ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ, ಅವರ ದೃಷ್ಟಿ ಆ ವಾಹನಗಳ ಕಡೆಗೆ ವಾಲ್ತಾ ಇಲ್ಲ. ಆ ಮೂಲಕ ಕೋಟಿ ಹಣ ಮೂಲೆ ಗುಂಪಾಗಿ ಯೂಸ್ಲೆಸ್ ಆಗಿ ಇದ್ರೂ ಕೂಡ, ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಬಿಡಿ, ಮುಂದಕ್ಕೆ ನೋಡ್ಕೊಳ್ಳೋಣ, ಅಥವಾ ಹಿರಿಯ ಅಧಿಕಾರಿಗಳು ಬಂದು ಯಾರಾದರೂ ಚಾಟಿ ಬೀಸಿದಾಗ ನಾವು ಒಂದು ಸ್ವಲ್ಪ ಎದ್ದೋಳೋವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ನಿದ್ದೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಕೊರೋನಾ ಸಂಕಷ್ಟಕ್ಕೆ ಅಂತ ಹೇಳಿ ತರಿಸಿದ್ದಂತಹ ಬಿಬಿಎಂಪಿ ವಾಹನಗಳು ಮೂಲೆ ಗುಂಪಾಗಿದೆ. ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇಷ್ಟು ದಿನ ಏನು ಕೆಲಸ ಇರಲಿಲ್ಲ, ಮೂಲೆಯಲ್ಲಿ ಇತ್ತು, ಓಕೆ. ಈಗ ಕೋವಿಡ್ ಕೇಸ್ಗಳು ಆಕ್ಟಿವ್ ಆಗ್ತಿರುವಂಥ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಕೋವಿಡ್ ಕಂಟ್ರೋಲ್ಗೆ ಸಿಗೋದಿಲ್ಲ, ಸ್ಪ್ರೆಡ್ಡಿಂಗ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನುವ ವಾತಾವರಣ ನಿರ್ಮಾಣ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಒಂದು ಸ್ವಲ್ಪನಾದರೂ ಬೇಸಿಕ್ ಮುನ್ನೆಚ್ಚರಿಕಾ ಕ್ರಮ ನಾವು ವಹಿಸ್ತೀವಿ ಹಿಂಗೆ ಅಂತ ಹೇಳಿ ಔಷಧಿ ಸಿಂಪಡಿಸುವಂಥದ್ದು. ಈ ಕಂಟಾಮಿನೇಟೆಡ್ ಏರಿಯಾಗಳೇನಿರುತ್ತಲ್ಲ, ಎಸ್ಪೆಷಲಿ ಈಗ ಮಳೆ ಬಂದು ಒಂದಷ್ಟು ಕಡೆ ಕಂಟಾಮಿನೇಷನ್ ಏನಾಗಿರುತ್ತಲ್ಲ, ಅಲ್ಲಿ ಇದರ ಉಪಯೋಗ ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾಡಬೇಕಾಗಿರೋ ಕೆಲಸನೇ ಇದು. ಬಟ್ ವಾಹನಗಳಿದ್ರೂ ಕೂಡ, ಸೌಲಭ್ಯಗಳಿದ್ರೂ ಕೂಡ ನಾವು ಅದನ್ನು ಬಳಕೆ ಮಾಡ್ಕೊಳ್ಳೋದಿಲ್ಲ, ಮೂಲೆ ಗುಂಪು ಮಾಡ್ತೀವಿ ವೆಹಿಕಲ್ಗಳನ್ನ, ಅಥವಾ ನಾವು ಚೇರ್ ಬಿಟ್ಟು ಎದ್ದೋಳೋದಿಲ್ಲ. ಅಂಗಿ ಏನು ಹಾಕ್ಕೊಂಡಿರ್ತೀವಲ್ಲ ಇಸ್ತ್ರಿ ಮಾಡಿಕೊಂಡು, ಅವುಗಳ ಇಸ್ತ್ರಿನೂ ಹಾಳಾಗದೇ ಇರೋ ರೀತಿಯಲ್ಲೇ ನಾವು ಕುತ್ಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರೋದ್ರ ಪರಿಣಾಮ ಈ ವಾಹನಗಳು ಕೆಲಸಕ್ಕೆ ಬಾರ್ದಂಗೆ ಮೂಲೆ ಗುಂಪಾಗಿದೆ. ಕೊರೋನಾ ಸಂಕಷ್ಟಕ್ಕೆ ಅಂತ ಹೇಳಿನೇ ತರಿಸಿದ್ದು, ಈಗ ಕೊರೋನಾ ಹೆಚ್ಚಾಗ್ತಿರೋ ಸಮಯದಲ್ಲೂ ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಇನ್ನೆಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತನ ಇದೆ ಅನ್ನೋದನ್ನು ಇದರಲ್ಲೇ ನಾವು ಲೆಕ್ಕ ಹಾಕ್ಕೊಳ್ಬೋದು. ಈ ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ ಎಲ್ಲ ಎಚ್ಚೆತ್ಕೊಂಡು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಬಿಬಿಎಂಪಿ ಯಾಕೆ ಹಿಂಗಾಗ್ತಾ ಇದೆ? ಬಿಬಿಎಂಪಿ ಯಾವಾಗಲೂ ಕುಖ್ಯಾತಿನೇ ಪಡ್ಕೊಳ್ಳೋದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಅದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಬಟ್ ಅದರ ಹಿಂದೆ ಪಡ್ಕೊಂಡಿದ್ದಂಥ ಕುಖ್ಯಾತಿ ಏನು ಹೇಳಿ? ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತ. ಬರೀ ಭ್ರಷ್ಟಾಚಾರಕ್ಕೆ ಸುದ್ದಿ ಆಗ್ತಾ ಇತ್ತು. ಈಗ ನಿರ್ಲಕ್ಷ್ಯತನ ಕೂಡ ಸುದ್ದಿ ಆಗ್ತಾ ಇದೆ. ಕೋಟಿ ಕೊಟ್ಟು ಈ ಔಷಧಿ ಸಿಂಪಡಣೆ ವಾಹನಗಳನ್ನು ಖರೀದಿ ಮಾಡಿದ್ದು. ಬಟ್ ಅದರ ಉಪಯೋಗನೇ ಆಗಲ್ಲ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೆ ಇದನ್ನು ತಗೊಂಡಿದ್ದಾಗಾದ್ರೆ? ಅವತ್ತಿಗೆ ಮಾತ್ರ ಬಳಸ್ಬಿಟ್ಟು ನಾವು ಮೂಲೆಯಲ್ಲಿ ಇಟ್ಬಿಟ್ವಿ. ಈಗ ಸಂದರ್ಭ ಬಂದರೂ ನಾವು ಅದನ್ನು ಎತ್ತಿ ಬಳಸಬೇಕು ಅಂತ ಹೇಳಿದ್ರೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಅಥವಾ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ರೀತಿ ಇವ್ರಿಗೆ ಚಾಟಿ ಬೀಸಬೇಕಾಗುತ್ತೆ ಅಧಿಕಾರಿಗಳಿಗೆ? ಸಭೆಗಳನ್ನು ಮಾಡಬೇಕು, ವಾರ್ಡ್ಗಳಿಗೆ ಹೋಗಿ ಔಷಧಿ ಸಿಂಪಡಣೆ ಮಾಡಬೇಕು, ಜನರ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸಬೇಕು. ಇದ್ಯಾವುದ್ರ ಬಗ್ಗೆನೂ ಈ ಅಧಿಕಾರಿಗಳಿಗೆ ಹಾಗಾದ್ರೆ ಗಮನನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮೊಂದಿಗೆ ಫೋನ್ ಲೈನ್ನಲ್ಲಿ ಕನೆಕ್ಟ್ ಆಗಿರೋದು. ಮಂಜುನಾಥ್, ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳೋದಕ್ಕೆ ಯಾವ ರೀತಿ ಚಾಟಿ ಬೀಸಬೇಕು, ಯಾರು ಬರಬೇಕು, ಸ್ವಯಂ ಜ್ಞಾನ ಇಲ್ವಾ ಇವ್ರಿಗೆ? ಹಾಗಾದ್ರೆ ಮೂಲೆ ಗುಂಪಾಗ್ತಾ ಇದೆ ಕೋಟಿ ಇನ್ವೆಸ್ಟ್ ಮಾಡಿರೋ ವೆಹಿಕಲ್ಗಳು. ನಿಜಕ್ಕೂ ಕೂಡ ಈ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಅಂತೇಳಿ ಇದೀಗ ನಮ್ಗೆ ಎದ್ದು ಕಾಣ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕೋವಿಡ್ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಆರೋಗ್ಯ ಇಲಾಖೆ ದಿನದಿಂದ ದಿನಕ್ಕೆ ಒಂದ್ ಕಡೆ ಮೀಟಿಂಗ್ ಮಾಡ್ತಾ ಇದೆ. ಈತ ಸಾರಿಗೆ ಇಲಾಖೆ ಕೂಡ ಬಸ್ ಅಲ್ಲಿ ಓಡಾಡುವಂತಹ ಪ್ರಯಾಣಿಕರಾಗಿರ್ಬೋದು, ಜೊತೆಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಲ್ಲುವಂತಹ ಪ್ರಯಾಣಿಕರು ಕಂಪಲ್ಸರಿ ಮಾಸ್ಕ್ ಹಾಕ್ಬೇಕು ಅಂತೇಳಿ ಆಯಾ ಇಲಾಖೆಗಳು ಒಂದಿಷ್ಟು ಮುಂಜಾಗ್ರತೆ ಕ್ರಮ ವಹಿಸೋದಕ್ಕೆ ಮುಂದಾಗ್ತಿದಾವೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಕೋಟಿ ಇನ್ವೆಸ್ಟ್ ಮಾಡಿ ಔಷಧಿ ಸಿಂಪಡಿಸುವಂತಹ ವಾಹನಗಳು ಇಂಥ ಸಮಯದಲ್ಲಾದ್ರೂ ಕೂಡ ಅವನ್ನ ಒಂದಿಷ್ಟು ಸರಿಪಡಿಸಿ ಯಾವಾಗ ಎಲ್ಲಿ ಎಮರ್ಜೆನ್ಸಿ ಬರುತ್ತೋ ಅಂತ ಸಮಯದಲ್ಲಿ ಅಂತ ವಾಹನಗಳನ್ನ ಅಲ್ಲಿಗೆ ಕಳಿಸಿ ಆ ಕೋವಿಡ್
ಜನರಿಗೆ ಆತಂಕ ಇದೆ ಅಂತದನ್ನ ಕಡಿಮೆ ಮಾಡಬೇಕಾಗಿತ್ತು ಬಿಬಿಎಂಪಿ ಅಧಿಕಾರಿಗಳು. ಆದ್ರೂ ಕೂಡ ಇಷ್ಟಾದ್ರೂ ದಿನಕ್ಕೆ ಹೆಚ್ಚಾಗ್ತಿದ್ರು ಕೂಡ ಅದರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಅಂದ್ರೆ ಈಗಾಗಲೇ ಅವೆಲ್ಲ ಒಂದ್ ಕಡೆ ತುಕ್ಕಿಡಿತ ಕೊಳಿತಾ ಬಿದ್ದಿದ್ದಾವೆ. ಇಂಥ ಸಮಯದಲ್ಲಿ ಕೋವಿಡ್ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಇಂಥ ಔಷಧಿ ಸಿಂಪಡಿಸುವಂತಹ ವಾಹನಗಳು ಸುಮಾರು ಒಂದೊಂದು ವಾಹನಗಳು 75ರಿಂದ 80 ಲಕ್ಷವಾಗಿದೆ. ಸುಮಾರು 8-10 ಗಾಡಿಗಳಿದಾವೆ. ಕೋಟಿ ಇನ್ವೆಸ್ಟ್ ಆ ಮೂಲೆ ಗುಂಪಾಗಿ ವೇಸ್ಟ್ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ಅವನ್ನ ಎಚ್ಚೆತ್ಕೊಂಡು ಏನಾದ್ರೂ ಮಾಡಿ ಇಂಥ ಸಮಯದಲ್ಲಿ ಎಲ್ಲಾದ್ರೂ ಜಾಸ್ತಿ ಕೋವಿಡ್ ಆದ್ರೆ ಅವನ್ನ ಔಷಧಿ ಸಿಂಪಡಿಸಿ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತೇಳಿ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗಿತ್ತು. ಆದ್ರೂ ಬಿಬಿಎಂಪಿ ಅಂದ್ರೆ ಬೆಂಗಳೂರು ಜನರು ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ನಮ್ಗಿದ್ದಾರೆ ಒಂದಿಷ್ಟು ಬಲ ಅಂತೇಳಿ ಅಧಿಕಾರಿಗಳು ನಂಬ್ಕೊಂಡಿರ್ತಾರೆ, ಜನಗಳು ನಂಬ್ಕೊಂಡಿರ್ತಾರೆ. ಆದ್ರೆ ಇಂಥ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಕೋಟಿ ಇನ್ವೆಸ್ಟ್ ಒಂದ್ ಕಡೆ ಲಾಸ್ ಆದ್ರೆ ಆದ್ರೆ ಇಂಥ ಸಮಯದಲ್ಲಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿರ್ಬೇಕಾಯ್ತು, ಎಚ್ಚೆತ್ಕೊಂಡಿಲ್ಲ. ಸೊ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತಷ್ಟು ಕೋವಿಡ್ ಆತಂಕ ಸೃಷ್ಟಿ ಜನರಿಗೆ ಒಂದ್ ಕಡೆ ಆತಂಕ ಪ್ರಜ್ವಲ. ವೆಲ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.